ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಅದೆಷ್ಟೋ ಮಂದಿ ಹುಡುಗಿಯರು ಮಹಿಳೆಯರು ಬ್ಯೂಟಿ ಮೇಂಟೈನ್ ಮಾಡಬೇಕು ಅಂತ ತಲೆ ಮೇಲೆ ಬರುವಂತಹ ಸೂರ್ಯನನ್ನು ದ್ವೇಷಿಸುತ್ತಾರೆ. ಸೂರ್ಯನ ನೇರ ಕಿರಣಗಳು ಚರ್ಮದ ಮೇಲೆ ಬಿದ್ದರೆ ಮುಖ ಕಪ್ಪಗೆ ಆಗೋಗುತ್ತೆ ಅಂತ ಹೆದರ್ಕೊಳ್ತಾರೆ. ಇದೇ ಕಾರಣಕ್ಕೆ ವೇಲ್ನಿಂದ ಮುಖವನ್ನು ಮುಚ್ಚಿಕೊಂಡೇ ಹೊರಕ್ಕೆ ಕಾಲಿಟ್ಟು ಓಡಾಡ್ತಾರೆ. ಆದರೆ ಸೂರ್ಯನನ್ನು ಅಷ್ಟು ದ್ವೇಷಿಸೋದು ಒಳ್ಳೆಯದಲ್ಲ ಅನ್ನುವಂಥ ಸಂಗತಿಯನ್ನು ಇದೀಗ ಒಬ್ಬ ಮಹಿಳೆ ಸಾರಿ ಹೇಳ್ತಾ ಇದ್ದಾಳೆ. ಇದೇ ಮೇ 14ನೇ ತಾರೀಕು ಚೀನಾದ ಒಂದು ಆಸ್ಪತ್ರೆಯ ಎಮರ್ಜೆನ್ಸಿ ಅಂತ ಒಬ್ಬಳು ರೋಗಿ ಅಡ್ಮಿಟ್ ಆದರು. ಆ ರೋಗಿಯ ಹಿನ್ನೆಲೆ ಕೇಳಿ ಒಂದು ಕ್ಷಣ ಚೀನಾದ ವೈದ್ಯಾಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಲಾಂಗ್ ಶೂಂಗ್ ಅನ್ನುವಂತಹ ಇದೇ 48 ವರ್ಷದ ಮಹಿಳೆ ಅಕ್ಷರಶಃ ಬದುಕಿದ್ದು ನರಕವನ್ನು ನೋಡ್ತಾ ಇದ್ದಾಳೆ. ಈಕೆ ಮಂಚದಿಂದ ಎದ್ದು ಕುಳಿತುಕೊಂಡ್ರು, ಪಕ್ಕಕ್ಕೆ ತಿರುಗಿದ್ರು ಕೂಡ ಮೈ ಮೂಳೆಗಳೇ ಪೀಸ್ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ತಮ್ಮ ಜೀವನದಲ್ಲಿ ಮಾಡಿದಂತಹ ಅತಿ ದೊಡ್ಡ ಮಹಾ ತಪ್ಪು. ಅದೇ ಸೂರ್ಯನಿಂದ ಯಾವಾಗಲೂ ಕೂಡ ದೂರ ಇದ್ದಿದ್ದು. ಸೂರ್ಯನ ಬೆಳಕಿಗೆ ಹೋಗ್ಬಿಟ್ರೆ ತನ್ನ ಬಿಳಿ ಬಣ್ಣದ ಚರ್ಮ ಕಪ್ಪಾಗಿ ಹೋಗ್ಬಿಡುತ್ತೆ ಅನ್ನುವಂಥ ಭಯಕ್ಕೆ ಚೀನಾದ ಆ ಮಹಿಳೆ ಮನೆಯಿಂದ ಕಾಲೇ ಇಟ್ಟಿರಲಿಲ್ಲ. ಈ ವಿಚಿತ್ರ ಅಭ್ಯಾಸ ಎಂಥ ಆರೋಗ್ಯ ಸಮಸ್ಯೆಗೆ ತಂದು ನಿಲ್ಲಿಸಿಬಿಟ್ಟಿದೆ ಅಂತಂದರೆ, ಅತಿಯಾದ ವಿಟಮಿನ್ ಡಿ ಕೊರತೆಯಿಂದಾಗಿ ಇದೀಗ ಮಹಿಳೆ ನರಕವನ್ನು ಅನುಭವಿಸ್ತಾ ಇದ್ದಾಳೆ. ಮಾಹಿತಿ ಪ್ರಕಾರ ಈ 48 ವರ್ಷದ ಚೀನಾದ ಮಹಿಳೆ 2 ರಿಂದ 3 ವರ್ಷಗಳ ಕಾಲ ಸೂರ್ಯನನ್ನು ನೋಡದೆ ಮಹಿಳೆ ಜೀವನ್ಮರಣವನ್ನು ಹೋರಾಟವನ್ನು ನಡೆಸ್ತಾ ಇದ್ದಾಳೆ. ರಾತ್ರಿ ಹಾಸಿಗೆ ಮೇಲೆ ನಿದ್ದೆ ಮಾಡ್ತಿರುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗುವಾಗ ಮೂಳೆಗಳು ಮುರಿದೋಗಿವೆ. ಸೂರ್ಯನ ಕಿರಣಗಳಿಗೆ ಒಡ್ಡದ ದೇಹಕ್ಕೆ ಈ ರೀತಿ ಆಗಿದೆ ಅಂತ ಚೀನಾದ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮ ಮೂಳೆಗಳು ಮತ್ತೆ ಉತ್ಪತ್ತಿ ಆಗುತ್ತೆ ಅಂತ ವೈದ್ಯಕೀಯ ಲೋಕವೇ ಹೇಳುತ್ತೆ. ಆದರೆ 30 ವರ್ಷಗಳಾದ ಮೇಲೆ ಅದು ಪ್ರತಿ ವರ್ಷ 0.5%ನಿಂದ 1% ಮೂಳೆ ಸವಿಯೋದಕ್ಕೆ ಶುರುವಾಗುತ್ತವೆ. ಕ್ಯಾಲ್ಸಿಯಂ ಕೊರತೆ, ಸೂರ್ಯಕಿರಣಗಳಿಗೆ ದೂರ ಉಳಿಯುವಂತಹ ಕಾರಣಗಳಿಗೆ ಮನುಷ್ಯನಲ್ಲಿ ವಿಟಮಿನ್ ಡಿ ಸಮಸ್ಯೆ ಎದುರಾಗುತ್ತವೆ. ಅತಿಯಾದ ಧೂಮಪಾನ ಹಾಗೂ ಮದ್ಯಪಾನ ಸಹ ಮೂಳೆಗಳ ಆರೋಗ್ಯ ಹಾಳು ಮಾಡಿಬಿಡುತ್ತೆ. ಸದ್ಯ ಚೀನಾದ ಲಾಂಗ್ ಶೂಂಗ್ ಮಹಿಳೆ ವಿಟಮಿನ್ ಡಿ ಕೊರತೆಯಿಂದಾಗಿ ಗಂಭೀರವಾದಂತಹ ಆಸ್ಟಿಯೋಫೋರೋಸಿಸ್ ಸ್ಥಿತಿಗೆ ತಲುಪೋಗಿದ್ದಾರೆ. ಈ ಪ್ರಕರಣ ಚೀನಾದಲ್ಲಿ ಹೊಸದೊಂದು ಚರ್ಚೆಯನ್ನೇ ಹುಟ್ಟುಹಾಕಿದೆ. ಇದೀಗ ಚೀನಾದ ಮಹಿಳೆಯರು ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿ ನಿಲ್ತಾ ಇದ್ದಾರೆ. ಜೀವನದಲ್ಲಿ ಬ್ಯೂಟಿಗಿಂತ ಆರೋಗ್ಯ ಮುಖ್ಯ. ಆದರೆ ಈ ಮಹಿಳೆ ಮಾತ್ರ ಕಪ್ಪಗಾಗ್ಬಿಡ್ತೀನಿ ಅಂತ ಸೂರ್ಯನಿಂದ ದೂರ ಇದ್ಲು. ಆದರೆ ಈಗ ಮಂಚದಿಂದ ಎದ್ದು ಕುಳಿತರೂ ಕೂಡ ಮೂಳೆ ಪೀಸ್ ಆಗ್ತಾ ಇದೆ. ಮಹಿಳೆಯ ಜೀವನ ನರಕದಲ್ಲಿದೆ. ಯಾವುದಕ್ಕೂ ಇಂತಹ ಆಲೋಚನೆಗಳಿಂದ ದೂರ ಇರಿ ಅಂತ ಹೇಳ್ತಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.